ನೋಡಿ, ಬಿಡದಿ ಟೌನ್ಶಿಪ್ ವಿಚಾರ ಎಷ್ಟು ಮಟ್ಟಿಗೆ ಹೋಗಿದೆ ಅಂತ ಕಳೆದ ಒಂದು ತಿಂಗಳುಗಳ ಹಿಂದೆ, ಒಂದೂವರೆ ತಿಂಗಳಿನ ಹಿಂದೆ ನಾವು ಬಿಡದಿಗೆ ಹೋದಂತಹ ಸಂದರ್ಭದಲ್ಲೂ ಅಲ್ಲಿರುವಂತಹ ಹೆಣ್ಣುಮಕ್ಕಳು ಬರಲಿ ಇಲ್ಲಿಗೆ ಅಧಿಕಾರಿಗಳು ಪರ್ಕೆಲ್ ಅವ್ರಿಗೆ ಸೇವೆ ಮಾಡ್ತೀವಿ ಅಂತ ಹೇಳಿದರು. ನಿನ್ನೆ ಆಗಿರೋದು ಕೂಡ ಅದೇ ಘಟನೆ. ರೈತರು ಒಂದು ಸಲ ಆಕ್ರೋಶದ ಕಟ್ಟೆ ಒಡೆದ್ರೆ ಏನೆಲ್ಲ ಆಗುತ್ತೆ ಅನ್ನುವ ಸ್ಯಾಂಪಲ್ ತೋರಿಸಿದ್ದಾರೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರೇ. ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇರೋದು, ಏನು ನೀವು 80% ರೈತರು ಒಪ್ಪಿದ್ದಾರೆ ಅಂತ ಹೇಳಿದ್ರಲ್ಲ, 80% ರೈತರನ್ನ ಕರ್ಕೊಂಬನ್ನಿ. ನಿನ್ನೆ ಸರ್ವೆ ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅವೆಲ್ಲವನ್ನ ಕೂಡ ಗಮನಿಸಿದ್ವಿ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರು. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಲಿಲ್ಲ ಅಂತ ಹೇಳಿದ್ರೆ ವಿಧಾನಸೌಧದ ಮುಂದೆ ಧರಣಿ ಮಾಡಬೇಕಾಗತ್ತೆ. ಬಿಡದಿ ಸುತ್ತಮುತ್ತ ರೈತರಿಗೆ ಆಗೋ ತೊಂದರೆಗಳನ್ನ ವಿವರಿಸಿ ಸರ್ಕಾರ ನಿರ್ಧಾರದಿಂದ ಹಿಂದೆ ಸರಿಬೇಕು. 6 ಪ್ರಶ್ನೆಗಳನ್ನ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಲಿಲ್ಲ ಅಂದ್ರೆ ವಿಧಾನಸೌಧದ ಮುಂದೆ ಧರಣಿ ಕೂರ್ತೀನಿ, ಸತ್ಯಾಗ್ರಹ ಮಾಡ್ತೀನಿ ಎಚ್ಚರಿಕೆ ಕೊಟ್ಟಿರೋದು. ಈ ಸಂಬಂಧ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಯೋಜನೆಯಿಂದ ಬಿಡದಿ ಸುತ್ತಮುತ್ತ ರೈತರಿಗಾಗುವ ತೊಂದರೆಗಳೇನು ವಿವರಿಸಿ, ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕು. ನೋಡಿ, ಕುಮಾರಸ್ವಾಮಿ ಅವರು, JDS ಮತ್ತೆ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿ ಒಂದು ದಿನ ಪಾದಯಾತ್ರೆ ಮಾಡ್ತಾರೆ, ಒಂದು ದಿನ ಇಡೀ ಆ ವ್ಯಾಪ್ತಿಗೆ, ಟೌನ್ಶಿಪ್ ವ್ಯಾಪ್ತಿಗೆ ಬರುವಂಥ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಿ, ನಿಮ್ಮೊಂದಿಗೆ ನಾನಿದ್ದೀನಿ, ನಾನು JDS ಪಕ್ಷದ ಪರವಾಗಿ ಬಂದವನಲ್ಲ, ರೈತರ ಹೋರಾಟಕ್ಕೆ ನಾನು ಕೂಡ ಇದ್ದೀನಿ, ರೈತರ ಪರವಾಗಿ ಬಂದಿದ್ದೀನಿ, ನಿಮ್ಮ ಮನೆ ಮಗ ನಾನು, ಇಲ್ಲಿ ಯಾವುದೇ ಪಕ್ಷದ ಬಾವುಟ ಹಿಡ್ಕೊಂಡು ನಾನು ಬಂದಿಲ್ಲ, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೆ ನಿಮ್ಮ ಜೊತೆಗೆ ನಾನು ಕೈ ಜೋಡಿಸ್ತೀನಿ, ನೀವು ಯಾರು ₹1 ಖರ್ಚು ಮಾಡಬೇಡಿ, ನನ್ನ ಸ್ವಂತ ಹಣದಲ್ಲಿ ನಾನು ನಿಮಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ. ಇದೆಲ್ಲದರ ನಡುವೆ ನಿನ್ನೆ ಏನೆಲ್ಲ ಆಯಿತು? ಈ ಕಡೆ ಬೈರಮಂಗಲದಲ್ಲಿ ಆ ಸರ್ಕಲಲ್ಲಿ ಕೂತ್ಕೊಂಡು ಕಳೆದ 1.5 ವರ್ಷದಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಹಿಂಬಾಗಿಲಿಂದ ಹೋಗಿ ಅಧಿಕಾರಿಗಳು ಸರ್ವೆ ಮಾಡ್ತಾರೆ ಅಂತ ಹೇಳಿದ್ರೆ ರೈತರ ಆಕ್ರೋಶದ ಕಟ್ಟೆ ಎಷ್ಟರ ಮಟ್ಟಿಗೆ ಒಡೆದಿರಬೇಡ. 93 ವರ್ಷದ ದೇವೇಗೌಡರು ಎಂಟ್ರಿ ಆಗ್ತಾ ಇದ್ದಾರೆ ಈಗ ಪ್ರತಿಭಟನೆಗೆ. ಇದು ರೈತರಿಗೆ ಆನೆ ಬಲ ಬಂದಂತಾಗಿದೆ. ಇವತ್ತು ದೇವೇಗೌಡರು ಮಾತನಾಡ್ತಾ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡಕ್ ಬಿಡಲ್ಲ, ಮಾಡ್ತೀನಿ ಅಂದ್ರೆ ನಾನು ಸತ್ಯಾಗ್ರಹ ಮಾಡಬೇಕಾಗತ್ತೆ. 9,000 ಎಕರೆ ವ್ಯಾಪ್ತಿಯ ಪ್ರದೇಶ ಇದು ಒಂದು ರೀತಿಯಲ್ಲಿ ರಾಜಕೀಯ ಸಂಘರ್ಷಕ್ಕೂ ಕಾರಣ ಆಗಿದೆ. ಬಟ್ ಇಲ್ಲಿ ರಾಜಕೀಯವನ್ನ ಬದಿಗಿಟ್ಟು ನಾವು ನೋಡೋದಾದ್ರೆ ಅಲ್ಲಿಯ ರೈತರು ಕೆಲವೊಬ್ರು ಕೊಡೋದಕ್ಕೆ ಒಪ್ಪಿರಬಹುದು, ನಾವಿಲ್ಲ ಅಂತ ಖಂಡಿತವಾಗ್ಲೂ ಕೂಡ ಹೇಳ್ತಾ ಇಲ್ಲ. ಆದರೆ 80% ರೈತರು ಯಾರೂ ಕೂಡ ಕೊಡೋದಕ್ಕೆ ಒಪ್ಪಿಲ್ಲ. ಯಾಕಂದ್ರೆ ಫಲವತ್ತಾದಂತಹ ಭೂಮಿ ಇರೋ 2-3 ಎಕರೆನೇ ಇರಲಿ, ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಒಂದು 4 ಹಸುಗಳನ್ನ ಕಟ್ಕೊಂಡು, ಒಂದಿಷ್ಟು ರೇಷ್ಮೆ ಬೆಳ್ಕೊಂಡು, ಒಂದಿಷ್ಟು ತೆಂಗು ಬೆಳ್ಕೊಂಡು, ಮಧ್ಯೆ ಮಿಶ್ರ ಬೆಳೆಗಳನ್ನು ಹಾಕ್ಕೊಂಡು ಬಲವಂತವಾಗಿ ಸ್ವಾಧೀನಪಡಿಸೋದನ್ನ ವಿರೋಧಿಸಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಯೋಜನೆಯನ್ನ ಕೈ ಬಿಡಲಿಲ್ಲ ಅಂದ್ರೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಫಲವತ್ತಾದಂತಹ ಕೃಷಿ ಭೂಮಿಯನ್ನ ಕಿತ್ಕೊಳ್ಳೋದ್ರ ಮುಖಾಂತರ ಭೂಮಾಫಿಯಾಗೆ ಅನುಕೂಲ ಮಾಡಿಕೊಡ್ಲಾಗ್ತಾ ಇದೆ. ನೋಡಿ, ವಿವಾದ ಬಂದು 9,684 ಎಕರೆ ಪ್ರದೇಶದಲ್ಲಿ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ GBIT ಇದನ್ನ ನಿರ್ಮಿಸೋದಕ್ಕೆ ಸರ್ಕಾರ ಯೋಜನೆ ಮಾಡಿರೋದು. ಕಾರಣ, ಬೆಂಗಳೂರು ನಗರದ ಜನಸಂದಣಿಯನ್ನ ನಿಯಂತ್ರಿಸೋದಕ್ಕೆ ಇವ್ರಿಗೆ ಬಿಡದಿನೇ ಬೇಕಾ, ಮತ್ತೆ ಆರ್ಥಿಕತೆಯನ್ನ ಹೆಚ್ಚಿಸೋದಕ್ಕೆ ಅದೇ ಬೇಕಾ, ಈ ಉಪನಗರವನ್ನ ಅಭಿವೃದ್ಧಿಪಡಿಸೋದಾಗಿ ಸರ್ಕಾರ ಹೇಳ್ಕೊಂಡಿರೋದು. ಸಾಕಷ್ಟು ಆಕ್ಷೇಪಣೆ ಬಂದಿದೆ. ಇದೆಲ್ಲದರ ನಡುವೆ ಅಲ್ಲೊಂದು 3 ಹಳ್ಳಿಗಳು, ವಡೇರಹಳ್ಳಿ, ಕೆಂಪಯ್ಯನಪಾಳ್ಯ, ಮಂಡಳಹಳ್ಳಿ, ಈ ಕೆಲವು ಗ್ರಾಮಗಳಲ್ಲಿ ಸರ್ಕಾರ ಭೂಸ್ವಾಧೀನದ ಅಂತಿಮ ಅಧಿಸೂಚನೆಯನ್ನು ಕೂಡ ಕಳೆದ ಕೆಲ ದಿನಗಳ ಹಿಂದೆ ಹೊರಡಿಸಿತು.
ಅದಾದ್ಮೇಲೆ ನಿನ್ನೆ ಏನಾಯ್ತು, ರೈತರ ಒಪ್ಪಿಗೆ ಪಡೆಯದೆ ಈ ಕಡೆ ಬೈರಮಂಗಲದಲ್ಲಿ ರೈತರು ಹೋರಾಟ ಮಾಡ್ತಿದ್ದಾರೆ. ಅವ್ರ ಒಪ್ಪಿಗೆ ಪಡ್ಕೊಳ್ಳದೆ ಅಧಿಕಾರಿಗಳು ಸರ್ವೆ ಕಾರ್ಯಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳೆಯರು ಅಧಿಕಾರಿಗಳನ್ನ ಅಟ್ಟಾಡಿಸಿ ಪರ್ಕೆಲ್ ಒಡೆದು ಹೌದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರೈತರ ಆಕ್ರೋಶ ರೀ, ಹೊಟ್ಟೆ ಬಟ್ಟೆ ಕಟ್ಟಿ ಒಂದಷ್ಟು ಜಮೀನ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ನೀವು ಕೊಡೋ ಹಣ ಬೇಡ. ಅವ್ರು ಹೇಳಿದ್ದಾರೆ, ನೀವು ಎಕರೆಗೆ 2 ಕೋಟಿ ಅಲ್ಲ, ನೀವು 10 ಕೋಟಿ ಕೊಟ್ಟರು ನಮಗೆ ಬೇಡ ಅಂದ್ರೂ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ಜಿದ್ದಿಗೆ ಬಿದ್ದಿದ್ದಾರೆ? ಯಾಕೆ ಮಾನ್ಯ ಮುಖ್ಯಮಂತ್ರಿಗಳೇ? ಇಲ್ಲಿ ಜನದಟ್ಟಣೆ ಜಾಸ್ತಿ ಆಗಿದೆ, ಆರ್ಥಿಕತೆಯಾಗಿ ಮುಂದುವರಿಬೇಕು ಅಂದರೆ ನೀವು ಕನಕಪುರಕ್ಕೆ ತಗೊಂಡು ಹೋಗ್ಬೋದಲ್ಲ. ಇದನ್ನು ಜನ ಕೇಳ್ತಾ ಇರೋದು, ಯಾಕೆ ಬಿಡದಿಗೆ ಬರ್ತೀರಾ ನೀವು? ನಮ್ಮ ತಂಟೆಗೆ ಬರಬೇಡಿ, ನಾವಿದನ್ನು ತೋರಿಸಿರೋದು ಸ್ಯಾಂಪಲ್ ಅಂತ ಹೇಳಿದ್ದಾರೆ. ಈ ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ದೇವೇಗೌಡರು ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಾಗಬಹುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.